ಎಲ್ಲರಿಗೂ ನಮಸ್ಕಾರಗಳು. RSK ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಇವತ್ತು ನಾವು ನಿಮ್ಗೆ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಹುಣಸೆಕಾಯಿ ಹಿಂಡಿ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀವಿ. ಈ ಹುಣಸೆಕಾಯಿ ಹಿಂಡಿನ ಹುಣಸೆಕಾಯಿ ಟಕ್ಕು, ಹುಣಸೆಕಾಯಿ ಹಿಂಡಿ, ಹುಣಸೆಕಾಯಿ ತೊಕ್ಕು ಅಂತ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ನೋಡ್ರಿ. ನಾವು ಹುಣಸೆಕಾಯಿ ಹಿಂಡಿ ಅಂತ ಕರಿತೀವ್ರಿ. ನೀವು ಯಾವ ರೀತಿ ಕರಿತೀರಂತ ಕಮೆಂಟ್ನಾಗ ತಿಳಿಸ್ರಿ. ಹೌದು, ಹುಣಸೆಕಾಯಿ ಹಿಂಡಿ ಮಾಡುವ ಸೀಸನ್ ಚಾಲು ಆಗೈತೆ ನೋಡ್ರಿ. ಈ ಟೈಮ್ದಾಗ ಹುಣಸೆಕಾಯಿ ಹಿಂಡಿನ ಮಾಡ್ಬೋದ್ರಿ. ಹುಣಸೆ ಹಿಂಡಿ ಮಾಡೋ ಹದದಾಗ ಇರ್ತಾವ್ರಿ. ಈ ಸೀಸನ್ದಾಗ ಹುಣಸೆಕಾಯಿ ಹಿಂಡಿನ ಮಾಡ್ಬೋದ್ರಿ. ಅದಕ್ಕೆ ನಾವು ಮಾಡಾಕ್ತೀವಿ. ಬರ್ರಿ ಹುಣಸೆಕಾಯಿ ಹಿಂಡಿ ಮಾಡೋದು ಹೆಂಗಂತ ನಿಮಗೂ ತಿಳಿಸ್ಕೊಡ್ತೀವಿ. ಹುಣಸೆ ಮರ ನಮ್ಮ ತೋಟದಾಗ ಐತ್ ನೋಡ್ರಿ. ಹುಣಸೆ ಹಿಂಡಿನ ಮಾಡಾಕ ಹುಣಸೆಕಾಯಿನ ಹರಿಯಾಕತ್ತಾನ ನೋಡ್ರಿ ನಮ್ಮ ತಮ್ಮ. ಈ ಹುಣಸೆ ಹಿಂಡಿನ ನಾವು ಪ್ರತಿ ವರ್ಷನೂ ಮಾಡ್ತೀವ್ರಿ. ನಮ್ಮ ಮನ್ಯಾಗ ಹುಣಸೆ ಮರ ಇರೋ ಕಾರಣಕ್ಕ ನಾವು ಈ ಹುಣಸೆ ಹಿಂಡಿನ ಪ್ರತಿ ವರ್ಷ ಇದ ಸೀಸನ್ಕ ಮಾಡ್ತೀವಿ ನೋಡ್ರಿ. ಈ ಹುಣಸೆ ಚಟ್ನಿ ಊಟದ ಜೊತೆ ಇದ್ರ ಒಂದು ರೊಟ್ಟಿ ಜಾಸ್ತಿನ ಊಟ ಮಾಡ್ತೀವ್ರಿ ನಾವು. ಅದ ಕಾರಣಕ್ಕ ನಮ್ಮ ಮನ್ಯಾಗ ಎಲ್ಲರಿಗೂ ಹುಣಸೆ ಚಟ್ನಿ ಭಾಳ ಇಷ್ಟ ರೀ. ಹಾಗಾಗಿ ನಾವು ಪ್ರತಿ ವರ್ಷ ಈ ಹುಣಸೆ ಹಿಂಡಿನ ಮಾಡತ್ತೀವ್ರಿ. ಈಗ ನೋಡ್ರಿ, ಮೊದಲಿಗೆ ಹುಣಸೆಕಾಯಿ ಕಡ್ಡಿ ಎಲ್ಲ ತಕ್ಕೋಬೇಕು ನೋಡ್ರಿ. ಈ ರೀತಿ ಹುಣಸೆ ನಾರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿ ಕ್ಲೀನಾಗಿ. ಹುಣಸೆಕಾಯಿ ಜಾಸ್ತಿ ಹಣ್ಣು ಆಗಿರಬಾರ್ದ್ರಿ, ಜಾಸ್ತಿ ಎಳೆದು ಇರಬಾರ್ದ್ರಿ. ಒಂದು ಮೀಡಿಯಂ ಹಂತದಾಗ ಇದ್ದಾಗ ಈ ಹುಣಸೆ ಹಿಂಡಿನ ಮಾಡ್ಕೋಬೇಕಾಕತ್ ನೋಡ್ರಿ. ಈಗ ಹುಣಸೆಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂತೀವಿ ನೋಡ್ರಿ. ಈಗ ನೋಡ್ರಿ, 1 ಕಿಲೋ ಹುಣಸೆಕಾಯಿನ ನಾವಿಲ್ಲಿ ತಗೊಂಡೀವಿ. ಅದನ್ನ ಒಂದು ದೊಡ್ಡ ಪಾತ್ರೆದಾಗ ಹಾಕೋಬೇಕು ನೋಡ್ರಿ. ಈ ಬುಟ್ಟಿ ಸೈಜ್ಲೆ 2 ಬುಟ್ಟಿ ಹುಣಸೆಕಾಯಿನ ಹಾಕೊಂಡೇನಿ ನೋಡ್ರಿ. ಈ ರೀತಿ ಕ್ಲೀನಾಗಿ ಎಲ್ಲ ಕಡ್ಡಿನೂ ತಕೊಂಡಿರ್ಬೇಕು ನೋಡ್ರಿ. ಈಗ ಇದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ತೊಳ್ಕೊಬೇಕು ನೋಡ್ರಿ. ಹುಣಸೆಕಾಯಿನ ತೊಳ್ಕೊಂಡಾದ್ಮೇಲೆ ಮತ್ತಿದಕ್ಕೆ ಹುಣಸೆಕಾಯಿ ಪೂರ್ತಿ ಮುಳುಗುವಷ್ಟು ನೀರು ಹಾಕಿ ಇಡಬೇಕು ನೋಡ್ರಿ. ಈಗ ಇನ್ನೊಂದು ಪಾತ್ರೆದಾಗ ಒಂದು ಸಣ್ಣ ಬಟ್ಟಲ್ ಸೈಜ್ಲೆ 1 ಬಟ್ಲು ಮೆಂತ್ಯ ಕಾಳನ್ನ ಹಾಕೊಂಡು ಅದನ್ನು 1-2 ಸಲ ತೊಳ್ಕೊಂಡು ಮೆಂತ್ಯ ಕಾಳು ಪೂರ್ತಿಯಾಗಿ ಮುಳುಗುವಷ್ಟು ನೀರು ಹಾಕಿ ನೆನೆಸಿಟ್ಕೊಳಾಕ್ತೇನೆ ನೋಡ್ರಿ. ಈಗ ಮತ್ತೊಂದು ಪಾತ್ರೆ ತಗೊಂಡು ಅದೇ ಬಟ್ಟಲ್ ಸೈಜ್ಲೆ 1 ಬಟ್ಲು ಅರಿಶಿಣದ ಕೊಂಬುಗಳನ್ನ ಹಾಕಿ ನೀರು ಹಾಕಿ ನೆನೆಸಿಟ್ಕೊಳಾಕ್ತೇನೆ ನೋಡ್ರಿ. ಈಗ ಇದನ್ನು ಪೂರ್ತಿ ಮುಳುಗುವಷ್ಟು ನೀರು ಹಾಕಿ ನೆನೆಸಿಟ್ಕೋಬೇಕು. ಈಗ ನೋಡ್ರಿ, ಇನ್ನೊಂದು ಪಾತ್ರೆದಾಗ ಒಂದು 15-20 ಮೆಣಸಿನ್ಕಾಯಿನ, ಖಾರ ಇರುವಂತಹ ಮೆಣಸಿನ್ಕಾಯಿನ ತಗೊಂಡಿವಿ ನೋಡ್ರಿ. ಮೆಣಸಿನ್ಕಾಯಿ ಹಸಿವು ಇರಬಾರ್ದ್ರಿ ಮತ್ತು ಪೂರ್ತಿ ಹಣ್ಣು ಆಗಿಲ್ಲ ಅಂತ ಮೆಣಸಿನ್ಕಾಯಿನ ತಗೊಂಡು ಅದಕ್ಕೂ ಪೂರ್ತಿ ಮುಳುಗುವಷ್ಟು ನೀರನ್ನ ಹಾಕಿ ಮೆಣಸಿನ್ಕಾಯಿನೂ ನೆನೆಸಿಟ್ಕೊಳಾಕತ್ತೀನಿ ನೋಡ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಖಾರ ಇರುವಂತಹ ಮೆಣಸಿನ್ಕಾಯಿನ ತಗೊಂಡೇನಿ. ಈಗ ಅದನ್ನ ಪೂರ್ತಿಯಾಗಿ ಮುಳುಗುವಷ್ಟು ನೀರು ಹಾಕಿ ನೆನೆಸಿಟ್ಕೊಳಾಕ್ತೀನಿ. ಈಗ ನೋಡ್ರಿ, ಇಲ್ಲಿ ನಾನು ಈ 4 ಪದಾರ್ಥನ
ರಾತ್ರಿ ಇಡೀ ನೆನೆಸಿಟ್ಕೊಳಾಕ್ತೀನಿ ನೋಡ್ರಿ. ಈಗ ಇವಕ್ಕ ಮ್ಯಾಲೊಂದು ಮುಚ್ಚಳನ ಮುಚ್ಚಿ ನೆನೆಯಾಕ ಬಿಡ್ತನ. ಈಗ ನೋಡ್ರಿ ಇಲ್ಲಿ ನಾನು ಮರುದಿನ ಬೆಳಿಗ್ಗೆ ನೆನೆಸಿಟ್ಟಂತಹ ಹುಣಸೆಕಾಯಿನ ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ಹಾಕೊಳಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹುಣಸೆಕಾಯಿನ ಹಾಕೊಂಡು ಮತ್ತು ನೆನೆಸಿಟ್ಟಂತಹ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹಾಕೊಂಡು ಸ್ವಲ್ಪನ ಹಾಕೊಂಡು ಒಂದು 2 ರಿಂದ 3 ಸಲ ರುಬ್ಕೋತೀನಿ ರೀ ನಾನು. ಮತ್ತು ನೆನೆಸಿಟ್ಟಂತಹ ಅರಿಶಿನ ಬೇರನ್ನ ಹಾಕೊಳಕತ್ತೀನಿ ನೋಡ್ರಿ. ಅರಿಶಿನ ಬೇರು ಎಷ್ಟು ಚಂದಂಗ ನೆನೆದೈತಿ. ನೆನೆಸಿಟ್ಟಂತಹ ಪದಾರ್ಥನ ಪ್ರತಿಯೊಂದೂ ಒಂದು ಸ್ವಲ್ಪ ಹಾಕೊಳಕ್ತೀನಿ ನೋಡ್ರಿ. ಈಗ ಮೆಂತ್ಯನು ಒಂದು ಸ್ವಲ್ಪ ಹಾಕೊಳಕ್ತೀನಿ ನೋಡ್ರಿ. ಪ್ರತಿಯೊಂದನ್ನು ಸ್ವಲ್ಪ ಹಾಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತು ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳಾಕ್ತೀನಿ ನೋಡ್ರಿ. ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ನಿಮ್ಗೆ ತೋರ್ಸಾಕ್ತೀನಿ ನೋಡ್ರಿ. ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೋಬೇಕಾಕತ್ರಿ. ಇಷ್ಟು ಸಣ್ಣ ಆಗೋ ತನಕ ರುಬ್ಕೋಬೇಕು ನೋಡ್ರಿ. ಜಾಸ್ತಿ ತರಿ ಇರಬಾರ್ದ್ರಿ. ಒಂದು ಸ್ವಲ್ಪ ನೋಡಿಕೊಂಡು ಸಣ್ಣಗೆ ನೈಸ್ ಆಗೋ ತನಕ ರುಬ್ಕೋಬೇಕ್ರಿ. ಹುಣಸೆ ಹಿಂಡಿನ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದ್ರಿ, ಆದ್ರೆ ಇಷ್ಟಪಟ್ಟು ವರ್ಷ ಪೂರ್ತಿ ತಿನ್ಬೋದ್ರಿ. ಇದನ್ನ ಒಂದು ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಇದನ್ನ ಮಾಡಿಟ್ಕೊಂಡ್ರ ಭಾರಿ ಟೇಸ್ಟ್ ಇರ್ತೈತ್ರಿ ಊಟದ ಜೊತೆ. ಈಗ ನೋಡ್ರಿ ಇಲ್ಲಿ ಮತ್ತೊಂದು ಜಾರ್ನ ಹಾಕಿ ನಿಮ್ಗೆ ತೋರ್ಸಾಕ್ತೀನಿ. ಈಗೂ ಅದೇ ರೀತಿ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು ಸ್ವಲ್ಪ ಅರಿಶಿನ ಕೊಂಬು, ನೆನೆಸಿಟ್ಟಂತಹ ಪ್ರತಿಯೊಂದು ಪದಾರ್ಥನ ಒಂದು ಸ್ವಲ್ಪ ಹಾಕೊಂಡು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಪ್ರತಿ ಸಲ ರುಬ್ಕೊಳ್ಳುವಾಗ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಕತ್ರಿ. ಮೇಲೊಂದು ಸ್ವಲ್ಪ ನೀರನ್ನ ಹಾಕಿ ನಾನಿಲ್ಲಿ ಜೀರಿಗೆ ಸೇರಿಸೋದು ವಿಡಿಯೋ ಮಾಡೋಕ್ಕಾಗಿಲ್ರಿ. ಜೀರಿಗೆನೂ ಒಂದು ಸ್ವಲ್ಪ ಸೇರಿಸಿ ರುಬ್ಕೋಬೇಕು. ಎಲ್ಲಾನು ರುಬ್ಕೊಂಡಾದ್ಮೇಲೆ ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡ್ಬೇಕು ನೋಡ್ರಿ. ಒಗ್ಗರಣೆ ಕೊಡಾಕ ಇಲ್ಲಿ ನಾನು ಒಂದು 4 ಚಮಚೆ ಎಣ್ಣೆನ ಹಾಕೊಂಡೇನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಡಾಕ್ತೀನಿ ನೋಡ್ರಿ. ಎಣ್ಣೆ ಬೆಳ್ಳುಳ್ಳಿ ಅಷ್ಟ ಹಾಕಿ ಒಗ್ಗರಣೆ ಕೊಟ್ಟು ಹುಣಸೆ ಹಿಂಡ್ಯಾಗ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಳಾಕ್ತೀನಿ ನೋಡ್ರಿ. ಎಣ್ಣೆ ಬೆಳ್ಳುಳ್ಳಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ರಿ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕಾಕೈತಿ ನೋಡ್ರಿ. ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕ ಸ್ಟೈಲ್ ಹುಣಸೆಕಾಯಿ ಹಿಂಡಿ. ಇದನ್ನ ಹುಣಸೆಕಾಯಿ ಚಟ್ನಿ, ಹುಣಸೆಕಾಯಿ ತೊಕ್ಕು ಯಾವ ರೀತಿ ಬೇಕಾದರೂ ಕರಿಬಹುದ್ರಿ. ಇದನ್ನ 1 ರಿಂದ 2 ವರ್ಷ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ. ಯಾವುದೇ ರೀತಿ ಕೆಡೋದಿಲ್ರಿ ಇದು.
ಹೆಂಗೈತಿ? ನೋಡಿದ್ರಲ್ಲ ಹುಣಸಿಕಾಯಿ ಹಿಂಡಿ ಮಾಡೋದು ಹೆಂಗಂತ. ಈ ರೀತಿ ಈ ಹುಂಚಿ ಹಿಂಡಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದ್ರಿ, ಆದ್ರೆ ತಿನ್ನಕ್ಕೆ ಭಾಳ ಇಷ್ಟ ಆಗುತ್ತ್ರಿ. ಈ ರೀತಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಚಿಂತಿಲ್ಲರ 1 ರಿಂದ 2 ವರ್ಷ ಊಟದ ಜೊತೆ ತಿನ್ಬೋದ್ರಿ. ಈ ಹುಂಚಿ ಹಿಂಡಿ ಇದ್ರೆ, ಹುಂಚಿ ಚಟ್ನಿ ಇದ್ರೆ ಸಾಕು, ಊಟ ಸ್ವಲ್ಪ ಜಾಸ್ತಿನ ಮಾಡ್ಬೋದು ಅಂತ ಹೇಳ್ಬೋದ್ರಿ. ನೀವು ಇದೇ ರೀತಿ ಹುಂಚಿ ಹಿಂಡಿನ ಮಾಡಿರಿ. ಹುಂಚಿ ಚಟ್ನಿ ಅಂತಿರೋ, ಹುಂಚಿ ಹಿಂಡಿ ಅಂತಿರೋ, ಏನಾದರೂ ಅನ್ರಿ, ಇದನ್ನು ಒಮ್ಮೆ ಮಾಡಿ ನೋಡ್ರಿ, ಸೂಪರ್ ಟೇಸ್ಟ್ ಇರುತ್ತೆ. ಯಾವ ರೀತಿ ಆಗೈತಂತ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.